ನಾಗರಿಕತೆಯ ಮಾತೆ, ಇತಿಹಾಸದ ಅಧಿದೇವತೆ ಅದು ನಮ್ಮ ರಾಷ್ಟ್ರ. ಸರ್ವ ಭಾಷೆಗಳಿಗೂ ಮೂಲವಾಗಿರುವಂತಹ ಸಂಸ್ಕೃತವನ್ನು ಜಗತ್ತಿಗೆ ಪರಿಚಯಿಸಿದಂತಹ ತಾಯಿ, ಸಂಸ್ಕೃತಿ ಸಂಪ್ರದಾಯಗಳ ಜನನಿ ಅದು ನಮ್ಮ ರಾಷ್ಟ್ರ. ಜಗತ್ತಿನಲ್ಲೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ರಾಷ್ಟ್ರ ಅದು ನಮ್ಮ ರಾಷ್ಟ್ರ, ನಮ್ಮ ಹೆಮ್ಮೆಯ ಭಾರತ. ಈ ಮಹಾಭಾರತದ ಅಭಿವೃದ್ಧಿ, ರಕ್ಷಣೆ, ಉನ್ನತಿಯೆಡೆಗೆ ನಮ್ಮ ನಡಿಗೆ ಎಂಬ ಕಳಕಳಿಯಿಂದ ನಿಮ್ಮ TV5 ಸಾದರ ಪಡಿಸ್ತಾ ಇದೆ 2019 ಲೋಕಸಭಾ ಚುನಾವಣಾ ವಿಶೇಷ ಮಹಾಭಾರತ ಮಹಾಸಂಗ್ರಾಮ. ಲೋಕಸಭಾ ಚುನಾವಣಾ ಕಣ ರಂಗೇರಿರುವ ಬೆನ್ನಲ್ಲೇ ಸಾಕಷ್ಟು ಅಚ್ಚರಿಗಳಿಗೆ ಕಾರಣವಾಗ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣಾ ಅಭಿವೃದ್ಧಿಯ ಮಂತ್ರವನ್ನ ಜಪಿಸುವತ್ತ ಅಭ್ಯರ್ಥಿಗಳು ಎಷ್ಟು ನಿರತರಾಗಿದ್ದಾರೆ, ಸಾಮಾನ್ಯ ಜನರ ಪಾಡೇನು, ಅವರ ನಿರೀಕ್ಷೆಗಳೇನು, ಅಭ್ಯರ್ಥಿಗಳಿಗಿರುವಂತಹ ಗೊಂದಲ ಏನು, ನಿಜಕ್ಕೂ ಸವಾಲಾಗ್ತಾ ಇರೋದೇನು, ಭಾಷಣಕ್ಕೆ ಮಾತ್ರ ಪ್ರಜಾಪ್ರಭುತ್ವ ಅಂತ ಹೇಳಿಕೊಳ್ಳುವಂಥ ಇವತ್ತಿನ ಸಮಾಜದಲ್ಲಿ ವಾಸ್ತವವನ್ನ ಮೀರಿ ನಿಂತು ಕೇವಲ ಭಾಷಣಗಳಲ್ಲಿ ಮಾತ್ರ ಒಳ್ಳೊಳ್ಳೆ ಮಾತನಾಡುವಂಥ ನಮ್ಮ ನಾಯಕರುಗಳನ್ನು ಕಣ್ತರಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮತದಾರರ ಪಾತ್ರ ಎಷ್ಟಿದೆ, ಅಭ್ಯರ್ಥಿಗಳ ಪಾತ್ರ ಎಷ್ಟಿದೆ, ಓವರ್ ಆಲ್ ಸಮಾಜದಲ್ಲಿ ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಿಮ್ಮ TV5 ತಂಡ ಇವತ್ತು ಭೇಟಿ ಕೊಟ್ಟಿರುವಂಥ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ಮೈತ್ರಿ ಸರ್ಕಾರ, ಮೈತ್ರಿ ಪಕ್ಷದ ಅಭ್ಯರ್ಥಿ ಶ್ರೀ ಕೃಷ್ಣ ಬೈರೇಗೌಡ ಅವರು. ಕೊನೆಯ ಕ್ಷಣದಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾವೆ. HD ದೇವೇಗೌಡರು ಆ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅಂತಿರ್ತಾರೆ. ಆದರೆ ಅವರಿಗೆ ಬೇಡವಾದಂಥ ಕ್ಷೇತ್ರವನ್ನು ಕೃಷ್ಣ ಬೈರೇಗೌಡರು ಪ್ರತಿನಿಧಿಸ್ತಿದ್ದಾರಾ? MLA ಎಲೆಕ್ಷನಲ್ಲೂ ಕೂಡ ಅವರು ಆಯ್ಕೆ ಆಗಿದ್ದಾರೆ, ಒಬ್ಬ ಒಳ್ಳೆಯ ಸಚಿವರಾಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂಥದ್ರಲ್ಲಿ MP ಎಲೆಕ್ಷನ್ ಬೇಕಿತ್ತಾ, ಬೇರೆ ಅಭ್ಯರ್ಥಿಗಳು ಇರಲಿಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ನಾನು ಆಗಲೇ ಹೇಳಿದೆ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ, ನನಗೆ ಎಷ್ಟು ಅರ್ಹತೆ ಇದೆ ನಿಜವಾಗಿ ನನಗೆ ಗೊತ್ತಿಲ್ಲ. ನನ್ನ ಭಾವನೆ ಮನಸ್ಸು ಆಳದಲ್ಲಿ ನನ್ನ ಅರ್ಹತೆಗಿಂತ ಹೆಚ್ಚು ಅವಕಾಶಗಳು ನನ್ನ ಪಾಲಿಗೆ ಬಂದಿದೆ ಇಲ್ಲಿವರೆಗೂ ಸಹ. ಸಾರ್ವಜನಿಕ ಜೀವನದಲ್ಲಿ ನಮ್ಮ ತಂದೆಯವರು ಮಾಡಿದ ಒಳ್ಳೆ ಕೆಲಸ ಇರ್ಬೋದು, ಅಥವಾ ಸಾರ್ವಜನಿಕರು ಏನೋ ನನ್ನ ಮೇಲೆ ನಂಬಿಕೆ ಇಟ್ಟು ಅವಕಾಶ ಕೊಟ್ಟಿದ್ದಾರೆ. ರಿಯಲಿ ಐ ಮೀನ್ ಇಟ್ ವೆನ್ ಐ ಸೇ ಐ ಹ್ಯಾವ್ ಗಾಟ್ ಮೋರ್ ದೆನ್ ಐ ಡಿಸರ್ವ್ ಇನ್ ಪಬ್ಲಿಕ್ ಲೈಫ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಭಾರತದ ಸಂಸತ್ನಲ್ಲಿ ಒಬ್ಬ ಸದಸ್ಯನಾಗಿ ಕೆಲಸ ಮಾಡೋದನ್ನು ತಾವು ಯಾಕೆ ಅಷ್ಟು ಕೇವಲವಾಗಿ ಪರಿಗಣಿಸ್ತೀರಿ ನನಗೆ ಅರ್ಥ ಆಗದೆ ಇರೋವಂಥ ವಿಚಾರ. ನಿಜವಾಗಿ ಇಟ್ ವಿಲ್ ಬಿ ದ ಐ ಡೋಂಟ್ ನೋ ವಾಟ್ ಐ ಆಮ್ ಡೆಸ್ಟಿನ್ಡ್ ಫಾರ್. ಒಂದು ನಿಮಿಷ ಹೇಳ್ತೇನೆ, ನಿಮ್ಮ ಪ್ರಶ್ನೆಗೆ ಬರ್ತೇನೆ, ನಿಮ್ಮ ಉತ್ತರ ಕೊಡ್ತೇನೆ. ನಾನು ಯಾವ ಪ್ರಶ್ನೆಯಿಂದನೂ ಹಿಂದೆ ಸರಿಯೋನಲ್ಲ, ನಾನು ಉತ್ತರ ಕೊಡ್ತೇನೆ. ಆದರೆ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಲೆಟ್ ಅಸ್ ಹ್ಯಾವ್ ಎ ಮೀನಿಂಗ್ಫುಲ್ ಡಿಬೇಟ್ ಆ್ಯಂಡ್ ಡಿಸ್ಕಷನ್. ನನ್ನ ಜೀವನದಲ್ಲಿ ನನಗೆ ಏನು ಮುಂದೆ ಇದೆ ನನಗೆ ಗೊತ್ತಿಲ್ಲ. ನಾನೊಂದು ಬಯಸಿದರೆ ತಾನೊಂದು ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಮುಂದೆ ಏನು ಕಾದಿದೆ ಯಾರಿಗೆ ಗೊತ್ತು. ಇದೇ ನಿಮಗೆ ಎತ್ತರ ಅಂತ ಕಾಣಿಸಿದರೆ ಬಹುಶಃ ಇನ್ನೂ ಮೇಲೆ ಇನ್ನೂ ಎತ್ತರಕ್ಕೆ ಹೋಗೋದಿಲ್ಲ ಅಂಥೇಳಿ ಹೇಳಲಿಕ್ಕೆ ಯಾವ ಆಧಾರದ ಮೇಲೆ ಸಾಧ್ಯ? ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಯಾರಿಗೋ ಬೇಡದೇ ಆಗಿರೋದನ್ನು ನೀವು ತೊಗೊಂಡಿದ್ದೀರಾ, ಅಥವಾ ಮಂತ್ರಿ ಆಗಿರೋದನ್ನು ಬಿಟ್ಟು ಇಲ್ಲಿ ಯಾಕೆ ಹೋಗ್ತಾ ಇದ್ದೀರಿ ಅಂತ ತಾವು ಕೇಳಿದ್ರಿ. ಭಾರತದ ಸಂಸತ್ನಲ್ಲಿ ಸೇವೆ ಮಾಡುವಂಥದ್ದು ಯಾವುದೇ ಆಗಲಿ ಭಾರತೀಯನಿಗೆ ಅವನ ಜೀವನ ಅಥವಾ ಆಕೆಯ ಜೀವನದಲ್ಲಿ ಒಂದು ಶ್ರೇಷ್ಠವಾದಂಥ ಘಟ್ಟ ಅಂತ ನಾನು ಭಾವಿಸಿದ್ದೇನೆ. ಸೊ ಇಟ್ ವಿಲ್ ಬಿ ಮೈ ಆನರ್ ಆ್ಯಂಡ್ ಪ್ರಿವಿಲೇಜ್ ಟು ಸರ್ವ್ ಇನ್ ದ ಇಂಡಿಯನ್ ಪಾರ್ಲಿಮೆಂಟ್. ಎಸ್, ಈಗ 5 ಬಾರಿ ಶಾಸಕರಾಗಿದ್ದರೂ ಕೂಡ ಕೃಷ್ಣ ಬೈರೇಗೌಡರು ಕಳೆದ ಬಾರಿಯ ಚುನಾವಣೆಯಲ್ಲಿ ತುಂಬ ಕಡಿಮೆ ಮಾರ್ಜಿನಲ್ಲಿ ಗೆಲ್ತಾರೆ. ಅಂದರೆ ವಿಶ್ವಾಸ ಕಮ್ಮಿ ಆಗಿದೆ ಅಂತಾನ, ಅಥವಾ ಈ ಬಾರಿ ನೀವು MP ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಾಗ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ತಮ್ಮ ಒಪಿನಿಯನ್? ನೋಡಿ, ರಾಜಕೀಯದಲ್ಲಿ ಕಮ್ಮಿ ಮಾರ್ಜಿನು ಜಾಸ್ತಿ ಮಾರ್ಜಿನು ಇವೆಲ್ಲ ಇದ್ದೇ ಇರ್ತವೆ, ಏಳು ಬೀಳುಗಳು ಇದ್ದೇ ಇರ್ತವೆ. ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನನ್ನು ಜನ 5 ಬಾರಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ದಟ್ಸ್ ಎ ಫ್ಯಾಕ್ಟ್. ಲೆಟ್ಸ್ ಗೋ ಬೈ ಫ್ಯಾಕ್ಟ್ಸ್. ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿ 5 ವರ್ಷ ಇದ್ರಿ. ಈ ರೈತರಿಗೆ ಸಾಲ ಮನ್ನಾ ಇಡೀ ದೇಶದ ಸಮಸ್ಯೆ. ನೀವು ಅವ್ರಿಗೆ ಬೈತೀರಾ, ಅವರು ನಿಮಗೆ ಬೈತೀರಾ. ಸೌತೆಕಾಯಿ ಬೆಲೆ ರೈತನಿಗೆ 3 ರೂಪಾಯಿ ಕೊಟ್ಟರೆ ನಾವು 10 ರೂಪಾಯಿ ತೆಗೆದುಕೊಳ್ತೀವಿ.
ನೀವು ವೆನ್ ಆರ್ ಯು ಸಾಲ್ವಿಂಗ್? ಆಮೇಲೆ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಂತ್ರಿಯಾಗಿದ್ದೀರಾ, ಈ ಗ್ರಾಮ ಪಂಚಾಯತಿಗೆ ಕಳಿಸೋ ದುಡ್ಡೆಲ್ಲ ಸರಿಯಾಗಿ ವಿನಿಯೋಗ ಆಗುತ್ತೋ ಇಲ್ವೋ, ಅರ್ಧ ದುಡ್ಡು ಯಾರ್ಯಾರ ಬಾಯಿಗೆ ಹೋಗುತ್ತೋ, ಇದು ಕರೆಕ್ಟಾಗಿ ಹೇಳಿ. ವಾಟ್ ಎವರ್ ಮನಿ ಈಸ್ ಸೆಂಟ್ ಟು ಗ್ರಾಮ ಪಂಚಾಯತ್, ಹ್ಯಾವ್ ಯು ಗಾಟ್ ಎನಿ ಮಿಷನ್ ಟು ಫಾಲೋ ಇಟ್ ಅಪ್? ಪ್ಲೀಸ್ ಆನ್ಸರ್. Everyone today, me being a lady, a lot of ladies are hesitant to come forward. I want to request you all, no matter which party comes to power, as to what you all will do for the safety of women in Bangalore. Okay. The best city of India has now today been called the rape capital of India. In the issue of terrorism, if you look at the actual number of deaths that have happened both for citizens as well as security forces, in the years from 2009 to 2014, the number of deaths came down drastically. It has gone up amazingly since then. Why are you not able to articulate as a party that this is something you've done before? ಈ ರೈತರ ಸಂಕಷ್ಟದ ಬಗ್ಗೆ ಮಾನ್ಯ ಹಿರಿಯರು ಕೇಳಿದರು. ನಿಜವಾಗಿ ತಮ್ಮ ಪ್ರಶ್ನೆ ಭಾಳ ಪ್ರಸ್ತುತ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸಹ ಪ್ರಯತ್ನ ಮಾಡಿದ್ರೂ ಇವತ್ತು ರೈತರು ಆತಂಕದಲ್ಲಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಳೆದ 5 ವರ್ಷದಿಂದ ಅಂತೂ ಇನ್ನೂ ಹೆಚ್ಚು ಆಗಿದೆ. ಇರಲಿಲ್ಲ ಅದಕ್ಕೆ ಮೊದಲು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕಳೆದ 5 ವರ್ಷದಲ್ಲಿ ರೈತರ ಸಂಕಷ್ಟ ಇನ್ನೂ ಹೆಚ್ಚಾಗಿದೆ. ಇದಕ್ಕೆ ಸಾಲ ಮನ್ನಾ ಸಂಪೂರ್ಣ ಪರಿಹಾರ ಅಂತ ನಾವು ಎಲ್ಲೂ ಹೇಳೋದಿಲ್ಲ. ಆದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು ನೀವು ಇಂಡಸ್ಟ್ರಿಗೆ ಮಾತ್ರ ಅಪ್ಲೈ ಮಾಡಿ ರೈತರಿಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗೋದಿಲ್ಲ ಅಂತ ಹೇಳಿದರೆ, ಇಂಡಸ್ಟ್ರಿಗೆ ಹೆಚ್ಚು ಕಮ್ಮಿ 3.5 ಲಕ್ಷ ಕೋಟಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ ರೈಟ್ ಆಫ್ ಮಾಡ್ತಾರೆ. ಅದೂ ಒಂದರ ಸಾಲ ಮನ್ನಾನೇ. ಅದಕ್ಕೆ ಹೋಲಿಕೆ ಮಾಡಿದರೆ ರೈತರು ಸಹ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಸಾಲ ಮರುಪಾವತಿ ಮಾಡೋಕ್ಕಾಗಲಿಲ್ಲ ಅಂತೇಳಿದರೆ ಅವ್ರದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೋ ಇಲ್ವೋ ಅವ್ರು ತೆಗೆದುಕೊಂಡಂಥ ಸಾಲ. ಆದರೆ ಅದು ಪರಿಹಾರ ಅಲ್ಲ. ನಿಜವಾಗಿ ರೈತರ ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡಬೇಕು. ನಾವು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತೀವಿ, ಕಾಸ್ಟ್ ಆಫ್ ಪ್ರೊಡಕ್ಷನ್, ಅದನ್ನು ಕಡಿಮೆ ಮಾಡಬೇಕು. ಲೇಬರ್ ಕಾಸ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು. ಅಂದರೆ ಇಳುವರಿ ಅಂತೀವಲ್ಲ, ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡಬೇಕು. ಆವಾಗ ನಿಜವಾಗಿ ಸಹ ನಾವು ರೈತರ ಸಂಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಗ್ರಾಮ ಪಂಚಾಯತಿಗೆ ಹೋಗ್ತಕ್ಕಂಥ ಹಣ ಸರಿಯಾಗಿ ಖರ್ಚಾಗ್ತಾ ಇದೆಯಾ ಇಲ್ವಾ ಅಂತ ಮೇಲುಸ್ತುವಾರಿ ಮಾಡಲಿಕ್ಕೆ ಅದಕ್ಕೆ ನಾವು ಒಂಬುಡ್ಸ್ಮನ್ ಸಿಸ್ಟಮನ್ನು ತೊಗೊಂಡು ಬಂದಿದ್ದೇವೆ. ಸೊ ಅವರು ಫ್ರೀಕ್ವೆಂಟಾಗಿ ಆಡಿಟ್ ಮಾಡ್ತಾರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣ ಸದುಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ. ದೂರುಗಳಿದ್ದರೆ ಸ್ಥಳಕ್ಕೆ ಹೋಗಿನೂ ಸಹ ಪರಿಶೀಲನೆ ಮಾಡ್ತಾರೆ. ತಪ್ಪಾಗಿದ್ದರೆ ದಂಡ ವಿಧಿಸ್ತಾರೆ, ಅದರ ಮೇಲೆ ಆ್ಯಕ್ಷನ್ನೂ ಸಹ ತಗೊಳ್ತೇವೆ. ಸೊ ಒಂದು ಮಾನಿಟ್ರಿಂಗ್ ಆ್ಯಂಡ್ ಎವ್ಯಾಲ್ಯುಯೇಷನ್ ಮೆಕ್ಯಾನಿಸಮನ್ನು ಅಳವಡಿಸಲಾಗಿದೆ. ನಾನಲ್ಲ, ನನಗೆ ಹಿಂದೆ ಇದ್ದವರೇ ಆ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೂ ಮೇಲ್ಪಟ್ಟರೆ ಲೋಕಾಯುಕ್ತದವರು ಸಹ ಅದನ್ನು ಪರಿಶೀಲನೆ ಮಾಡ್ಬೋದು. ಬ್ಯಾಂಗ್ಳೂರಲ್ಲಿ ವೋಟರ್ ಪರ್ಸೆಂಟೇಜ್ ನಿಜವಾಗಿ ಅದು ಒಂಥರ, ಎಸ್ ಐ ಅಗ್ರಿ, ಇಟ್ಸ್ ಒಂದು ಜನ ಹೆಚ್ಚಿಗೆ ಓಟ್ ಹಾಕಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಕಾರಣ ಬಹುಶಃ ಅಂಥದಕ್ಕೆ ಬದಲಾವಣೆ ಆಗಬೇಕಂದ್ರೆ ಇವತ್ತು ಇವರು BPACನವ್ರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದೊಂದೇ ಅಲ್ಲ, BPAC ಅವರು ಮಾಡ್ತಾ ಇರೋ ಎಲ್ಲ ಪ್ರಯತ್ನಗಳು ಸಹ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಸಿವಿಕ್ ಸೆನ್ಸನ್ನು ಇನ್ಕಲ್ಕೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ರಾಜಕಾರಣಿಗಳು ಹೇಳಿದ್ರೆ ಜನ ನಮ್ಮನ್ನು ಇನ್ನೊಂದು ದೃಷ್ಟಿಯಿಂದ ನೋಡ್ತಾರೆ. ಸೊ ಅಲ್ಟಿಮೇಟ್ಲಿ ಸೊಲ್ಯೂಷನ್ ಹ್ಯಾಸ್ ಟು ಕಮ್ ಫ್ರಮ್ ಸಿವಿಲ್ ಸೊಸೈಟಿ, ಐ ಫೀಲ್. ಸೊ ವಿ ನೀಡ್ ಅ ಸ್ಟ್ರಾಂಗರ್ ಸಿವಿಲ್ ಸೊಸೈಟಿ. ವಿಮೆನ್ ಸೇಫ್ಟಿ ಈಸ್ ಎ ನೇಷನ್ ವೈಡ್ ಇಶ್ಯೂ, ಮೇಡಮ್. I assure you, Bangalore, compared to other cities, is not what the media has portrayed it. One or two incidents which happened, later investigation revealed that they were actually something else altogether. I will not get into details, but having said that, we must strive to make society safe for women. Terrorism actually, in recent incident ಅಲ್ಲಿ 40 ಜನ ನಮ್ಮ ಯೋಧರು ಸತ್ತೋದ್ರು. ಯಾಕೆ ಸತ್ರು ಅನ್ನೋದೇ ಡಿಬೇಟ್ ಆಗಲಿಲ್ಲ. ಅದಾದಮೇಲೆ ಏನಾಯಿತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತಾ ಅಥವಾ ಯಾರು ಇದಕ್ಕೆ ಕಾರಣ? ಅನ್ಫಾರ್ಚುನೇಟ್ಲಿ ಎಸ್, ಸಮ್ವೇರ್ ಆರ್ಟಿಕ್ಯುಲೇಷನ್ ಆಫ್ ಇನ್ಸಿಡೆಂಟ್ಸ್ ಆಫ್ ಟೆರರಿಸಮ್, I think all of us collectively have failed, that there is a different picture. I will not get into more detail. Last question, ಮೆಟ್ರೋ ಬಗ್ಗೆ ನಾರ್ತ್, ಅದರಲ್ಲೂ ಸಹ ಧನ್ಯವಾದ ತಾವು ಪ್ರಶ್ನೆ ಕೇಳಿದ್ದಕ್ಕಾಗಿ, ಬಿಕಾಸ್ ಇಟ್ಸ್ ಅ ವೆರಿ ರೆಲೆವೆಂಟ್ ಕ್ವೆಶ್ಚನ್. ಆ ಕಡೆ KR ಪುರವರೆಗೆ ಮೆಟ್ರೋ ಇದೆ,
ಅಲ್ಲಿಂದ ನಾವು ನಾರ್ತ್ ತೊಗೊಂಡ್ರೆ ಈ ಕಡೆ ದಾಸರಳ್ಳಿ ಅಂದರೆ ಎಂಟೈರ್ ನಾರ್ತ್ಗೆ ಮೆಟ್ರೋ ಕನೆಕ್ಟಿವಿಟಿ ಇರಲಿಲ್ಲ. ನಮ್ಮದು ನಾರ್ತ್ಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು ಸ್ವಾಮಿ ಅಂತ ಹೇಳಿ ಈಗ ನಾಗವಾರದವರೆಗೆ ಸ್ಯಾಂಕ್ಷನ್ ಆಗಿ ಟೆಂಡರು ಆಗಿ ಮೊನ್ನೆ ಗುದ್ಲಿ ಪೂಜೆ ಆಗಿದೆ. ಈಗಾಗಲೇ ಮೆಟ್ರೋ ಕೆಲಸ ಗೊಟ್ಟಿಗೆರೆಯಿಂದ ನಾಗವಾರದವರೆಗೂ ಒಂದು ಲೈನ್ ಬರ್ತಾ ಇದೆ. ಅದನ್ನು ಹಾಗೆ ತೊಗೊಂಡು ನಾಗವಾರದಿಂದ ಹೆಬ್ಬಾಳದಿಂದ ನಮ್ಮ ಕೊಡಿಗೆಹಳ್ಳಿ, ಬ್ಯಾಟ್ರಾಯನ್ಪುರ, ಜಕ್ಕೂರು ಮಾರ್ಗವಾಗಿ ಏರ್ಪೋರ್ಟ್ವರೆಗೂ ಸಹ ಅದನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಸೊ ದ ನಾರ್ತ್ ವಿಚ್ ವಾಸ್ ಡಿಪ್ರೈವ್ಡ್ ಆಫ್ ಮೆಟ್ರೋ ಕನೆಕ್ಟಿವಿಟಿ, ಇಟ್ ಇಸ್ ಸ್ಯಾಂಕ್ಷನ್ಡ್ ಅಪ್ ಟು ನಾಗವಾರ. ಟೆಂಡರ್ ಆಗಿ ಕೆಲಸ ಶುರುವಾಗಿದೆ. ನಾಗವಾರದಿಂದ ಮುಂದಕ್ಕೆ DPR ರೆಡಿ ಆಗ್ತಾ ಇದೆ. ಅಪ್ ಟು ಏರ್ಪೋರ್ಟ್ವರೆಗೂ ಮೆಟ್ರೋ ತೊಗೊಂಡು ಹೋಗ್ತೇವೆ ಸರ್. ಇಟ್ ವಿಲ್ ಬಿ ಫುಲ್. ಥ್ಯಾಂಕ್ ಯು. ತಾವು 3ನೇ ಬಾರಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ನಾಗಶೆಟ್ಟಹಳ್ಳಿ ರೈಲ್ವೆ ಗೇಟ್ ದಾಟಿದ ತಕ್ಷಣ ಭದ್ರಪ್ಪ ಲೇಔಟ್ಗೆ ಜಾಯಿಂಟ್, ಅಲ್ಲಿಂದ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ಟಾರ್ಟ್ ಆಗುತ್ತೆ. ಭದ್ರಪ್ಪ ಲೇಔಟ್ ರಿಂಗ್ ರೋಡಿಂದ ಕೊಡಗೇಳಿಗೆ ಹೋಗೋಷ್ಟರಲ್ಲಿ 20 ನಿಮಿಷ ಬೇಕು. ಕಾರಣ ಏನಂದರೆ ಈಗ 5 ವರ್ಷದಿಂದ ಆ ರಸ್ತೆ ಹಂಗೇ ಇದೆ. ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಕೇಳಿದಂಗೆ ಮೋಸ್ಟ್ಲಿ 3 ಲಕ್ಷ ಮತದಾರರು ಇರ್ಬೋದು. ಇಡೀ ಬೆಂಗಳೂರು ಉತ್ತರ ತಾಲೂಕಲ್ಲಿ 30 ಲಕ್ಷ ಮತದಾರರಿದ್ದಾರೆ. ಈ 3 ಅವಧಿಯಲ್ಲಿ ನೀವು ಅದನ್ನೊಂದನ್ನು ಸರಿಪಡಿಸೋಕ್ಕಾಗಿಲ್ಲ ಅಂದರೆ ಇಡೀ ಬೆಂಗಳೂರು ಉತ್ತರನ ಹೇಗೆ ನಿಭಾಯಿಸ್ತೀರಿ ಅಂತ ನನ್ನ ಪ್ರಶ್ನೆ ಸರ್. The manifesto says that we are going to be reducing the power of the army in the Kashmir region. Kindly please tell me what is your locus standi on it, and how are we going to address our Pakistan issues from Kashmir? Human trafficking and bonded labor seems to be a rising crime. What are the steps, sir, that you can take to address this issue of human trafficking? You also spoke about distress migration earlier. ಇಲ್ಲಿ ಈ ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೆಜಾರಿಟಿ ನಾವೇ ಇದ್ದೀವಿ, ಟ್ಯಾಕ್ಸ್ ಪೇಯಿಂಗ್ ಮಿಡಲ್ ಕ್ಲಾಸ್ನವರು. ನಾವು ಗೌರ್ಮೆಂಟ್ನ ಏನು ಫ್ರೀಯಾಗಿ ಕೇಳಲ್ಲ. ಸಬ್ಸಿಡಿಗೆ ಬರ್ತಾ ಇದ್ದಿದ್ದು ಒಂದು ಗ್ಯಾಸ್ ಕೂಡ ಬಿಟ್ಕೊಟ್ಟಿದ್ದೀವಿ. ನಾವೇನಂದರೆ ಕಷ್ಟಪಟ್ಟು ಸಾಲ ಮಾಡಿ ಮನೆ ಕಟ್ಕೊಂಡಿರ್ತೀವಿ. ನಮಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಇಲ್ಲ, ಒಳಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಕಳೆದ 5 ವರ್ಷದಲ್ಲಿ ನಿಮ್ಮ ಸರ್ಕಾರ ಇತ್ತು, ನಿಮ್ಮ ಶಾಸಕರು ಇದ್ದರು, ಈಗಲೂ ಅವರೇ ಇದ್ದಾರೆ. ಆವಾಗಿಂದ ಆಗಿಲ್ಲ. ಈಗ ನೀವು ಅದೇ ಶಾಸಕರು ಇಟ್ಕೊಂಡ್ಬಂದು ಓಟ್ ಕೇಳ್ತೀರಾ. ನಾವು ಏನಂತ ಮಾಡ್ಬೇಕು ಹೇಳಿ. ಸೊ ಫಸ್ಟ್ ಕ್ವೆಶನ್ ಇಸ್, ಮೊದಲನೇ ಪ್ರಶ್ನೆ ಏನು ಅಂತಂದರೆ, ನೀವು ವುಮನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀರಾ. ಇಲ್ಲಿವರೆಗೂ ಇವತ್ತಿನವರೆಗೂ ನೀವು ಎಷ್ಟು ಹೆಣ್ಣು ಮಕ್ಕಳಿಗೆ MP ಸೀಟ್ಸ್ಗಳನ್ನ ಕೊಟ್ಟಿದ್ದೀರಾ ಅನ್ನೋ ಒಂದು ಕ್ವೆಶನ್ ನನಗೆ. ಎರಡನೇದು, ದಯವಿಟ್ಟು ಬಿ ಪ್ರೊಫೆಷನಲ್ ಪ್ಲೀಸ್. ಐ ಸೀಮ್ ದರ್ ಲಾಟ್ ಆಫ್ ಪ್ರೊಫೆಷನಲ್ ಪೀಪಲ್. ಸೆಕೆಂಡ್ ಥಿಂಗ್ ಇಸ್, ನಾನು ಒಕ್ಕಲ್ತನ ಮಾಡಿಕೊಂಡು ಸುಮಾರು 5 ವರ್ಷ ಆಗ್ತಾ ಇದೆ. ಇವಾಗ ಕೆಲಸದವರಿಗೆ, ಈ ಕೆಲಸ ಮಾಡೋರಿಗೆ ವೆಲ್ ಇಕ್ವಿಪ್ಡ್ ಅನ್ನೋ ಬದಲು ನೀವು ಯಾಕೆ ಅವ್ರನ್ನ ಹಾಳು ಮಾಡ್ತಾ ಇದ್ದೀರಾ? 2 ರೂಪಾಯಿಗೆ ಅಕ್ಕಿ ಕೊಡ್ತೀರಾ, ಆಮೇಲೆ ಏನು ಮಾಡ್ತೀರಾ, ಎಲೆಕ್ಷನ್ ಬರೋ ಟೈಮ್ಕಿನ ಒಂದು 10-15 ದಿವಸ ಮುಂಚೆ ಅವ್ರಿಗೆಲ್ರಿಗೂ ದುಡ್ಡು ಕೊಟ್ಟು ಹಾಳು ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ಕೆಲಸ ಮಾಡಬೇಡಿ. ರಾಜಕಾರಣದಲ್ಲಿ ಒಳ್ಳೆ ವ್ಯಕ್ತಿ ಬೇಕು. ಐ ಸೀಮ್ ಟು ಬಿ ಯು ಟು ಬಿ ಅ ವೆರಿ ಗುಡ್ ಪರ್ಸನ್. ಪ್ಲೀಸ್ ಡೋಂಟ್ ಡೂ ಇಟ್. ನಿಮಗೆ ಸಮಾಧಾನ ಆಗದೆ ಹೋಗ್ಬೋದು. ಯಾಕಂದರೆ ಪ್ರಶ್ನೆಗಳು ಕೇಳೋಕ್ಕೆ ಸಮಯ ಆಗಿರೋವಾಗ ಉತ್ತರ ಕೊಡೋಕ್ಕೆ ನನಗೆ 3-4 ನಿಮಿಷ ಸಮಯ ಇದೆ. ಸಮಾಧಾನ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಉತ್ತರದಿಂದ ಆಲೋಚನೆ ಇಲ್ಲ ಅಂತಲ್ಲ, ಸಮಯದ ಅಭಾವದಿಂದ ಸ್ವಲ್ಪ ಪಾಸಿಂಗಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಪ್ಲೀಸ್ ಬಿ ಅಂಡರ್ಸ್ಟ್ಯಾಂಡಿಂಗ್. ನೋ ಇಂಟೆನ್ಷನ್ ಟು ಅವಾಯ್ಡ್ ಎನಿ ಕ್ವೆಶ್ಚನ್, ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಅಷ್ಟೇ ನಾನು ಭಾಳ ಒಂದೊಂದೇ ವರ್ಡಲ್ಲಿ ಉತ್ತರ ಕೊಡ್ತೇನೆ. ಹಿಂದೆ ಎಕನಾಮಿಕ್ ಸಿಚುವೇಶನ್ನು ಪ್ರಧಾನಮಂತ್ರಿಗಳು 2 ಬಾರಿ ರಾಜೀನಾಮೆ ಕೊಡೋ ಸುದ್ದಿ ಹರಡಿ ಹಾಳಾಯಿತು ಅಂತ ಹೇಳಿದರು. ಲೆಟ್ ಅಸ್ ರೆಕಗ್ನೈಸ್ ದ ಫ್ಯಾಕ್ಟ್. GDP ಗ್ರೋತ್ ರೇಟ್ ಆ ಅವಧಿಯಲ್ಲಿ ತಾವು ಯಾವ ಅವಧಿಗೆ ರೆಫರೆನ್ಸ್ ಕೊಟ್ರಿ, ದಟ್ ಟೈಮ್ GDP ಗ್ರೋತ್ ರೇಟ್ ವಾಸ್ 8.2%. ಈ 5 ವರ್ಷದಲ್ಲಿ GDP ಗ್ರೋತ್ ರೇಟ್ 7.1% or 7.2%. So with the then Prime Minister, we did a spectacular job of job creation and GDP growth rate, which is far better than what we have seen in the 5 years. ತುಂಬ ಜನ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಬಗ್ಗೆ, ಮಹಿಳೆಯರ ಬಗ್ಗೆ ಹಾಗೂ ವಿಕಲಚೇತನರ ಬಗ್ಗೆ ತಾವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಈ ಸಂದರ್ಭದಲ್ಲಿ ಭಾಳ ದೀರ್ಘ ಉತ್ತರ ಕೊಡೋಕ್ಕೆ ಅವಕಾಶ ಇಲ್ಲ. ಇಷ್ಟೇ ಹೇಳಬಲ್ಲೆ, ನನ್ನ ಹೃದಯ ಅಂತರಾಳದಿಂದ ನಿಮ್ಮ ಪರವಾಗಿ ನಾನು ಇರ್ತೇನೆ. ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅಲ್ಲ. ಬಿಕಾಸ್ ವಿ ಓವ್ ಇಟ್ ಟು ಅವರ್ ಸೊಸೈಟಿ ಟು ಟ್ರೀಟ್, ಒಂದಿಷ್ಟೇ ಹೇಳ್ತೇನೆ, ವಿ ಮಸ್ಟ್ ಟ್ರೀಟ್ ಎವ್ರಿ ಇಂಡಿಯನ್ ಆ್ಯಸ್ ಈಕ್ವಲ್. ವಿ ಮಸ್ಟ್ ಲವ್ ಎವ್ರಿ ಇಂಡಿಯನ್. ಐ ಮಸ್ಟ್ ಲವ್ ಎವ್ರಿ ಇಂಡಿಯನ್. ದೇ ಬಿ ಮಾರ್ಜಿನಲೈಸ್ಡ್, ದೇ ಬಿ ಆಫ್ ಎನಿ ಜೆಂಡರ್, ದೇ ಬಿ ಆಫ್ ಎನಿ ಫಿಸಿಕಲ್ ಕೆಪಬಿಲಿಟಿ. ದೇ ಆರ್ ಆಲ್ ಇಂಡಿಯನ್ಸ್ ಆ್ಯಂಡ್ ವಿ ಮಸ್ಟ್ ಲವ್ ದೆಮ್ ಈಕ್ವಲಿ. ಅಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗ್ತೇನೆ. ಸೆಂಟ್ರಲ್ PSUಸು
ಅವರು ಇಲ್ಲಿ ನಮ್ಮ ದೇಶ ಇಲ್ಲಿವರೆಗೂ ಬರಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಈ ಹಂತಕ್ಕೆ ಬರಬೇಕಾದ್ರೆ, ದ ಫೌಂಡೇಶನ್ ವಾಸ್ ಲೇಡ್ ಬೈ ಸೆಂಟ್ರಲ್ PSUs. ಲೆಟ್ ಅಸ್ ನಾಟ್ ಟ್ರೀಟ್ ದೆಮ್ ವಿತ್ ಡಿಸ್ರೆಸ್ಪೆಕ್ಟ್. ಲೆಟ್ ಅಸ್ ಅಕ್ನಾಲೇಜ್ ದೇರ್ ಕಾಂಟ್ರಿಬ್ಯೂಷನ್. HAL, ITI, DRDO, ISRO, BEL, BHEL, BML, Bangalore is what it is today because of their contribution. ಇವತ್ತು ಅವುಗಳ ಅವಶ್ಯಕತೆ ಇಲ್ಲ ಅಂತೇಳಿ ನೀವು ಅವುಗಳನ್ನ ಉಳಿಸ್ಕೊಳ್ತೀರಾ ಬಿಡ್ತೀರಾ ಬೇರೆ ಪ್ರಶ್ನೆ. ಆದರೆ ಅವರು ನಮ್ಮನ್ನು ಪೋಷಣೆ ಮಾಡಿ ಇಲ್ಲಿ ತಂದಿದ್ದಾರೆ. ಡೋಂಟ್ ಶೋ ದೆಮ್ ಡಿಸ್ರೆಸ್ಪೆಕ್ಟ್, ಶೋ ದೆಮ್ ರೆಸ್ಪೆಕ್ಟ್. ದಟ್ಸ್ ವಾಟ್ ಐ ಬಿಲೀವ್ ಇನ್. ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ ಕೇಳಿದ್ದೀರಾ, ಹಾಗೂ ಎಲಿವೇಟೆಡ್ ರೋಡು ಬಿಕಾಸ್ ಇದು ಭಾಳ ವ್ಯಾಪಕ ಚರ್ಚೆ ಆಗ್ತಾ ಇರೋದ್ರಿಂದ ಉತ್ತರ ಕೊಡಬೇಕಾಗುತ್ತೆ. ನಾನು ಕಾಂಟೆಕ್ಸ್ಟ್ ಸರಿ ಮಾಡ್ತೇನೆ. ಪೆರಿಫೆರಲ್ ರಿಂಗ್ ರೋಡ್ಗೆ 15,000 ಕೋಟಿ ರೂಪಾಯಿಗೆ ವಿ ಹ್ಯಾವ್ ಕಮಿಟೆಡ್. ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳಿದ್ವಿ ಲ್ಯಾಂಡ್ ಅಕ್ವಿಸಿಷನ್ಗೆ ಕೊಡಿ ಅಂತ, 3 ವರ್ಷ ಆಯಿತು, ಉತ್ತರ ಬರಲಿಲ್ಲ. ವಿ ಹ್ಯಾವ್ ಅಗ್ರೀಡ್ ಟು ಪೇ ಅಬೌಟ್ ಕ್ಲೋಸ್ ಟು 6,000 crores ಫಾರ್ ಲ್ಯಾಂಡ್ ಅಕ್ವಿಸಿಷನ್ ಅಲೋನ್ ಫಾರ್ ಪೆರಿಫೆರಲ್ ರಿಂಗ್ ರೋಡ್. ಪ್ರಾಜೆಕ್ಟ್ ಕಾಸ್ಟ್ 15,000 ಕೋಟಿ ಆಗುತ್ತೆ. 23,000 ಕೋಟಿ 11.5 ಸ್ಟೇಟು, 11.5 ಸೆಂಟರ್. ಸಬರ್ಬನ್ ರೈಲ್ಗೆ ನಾವು MOU ಮಾಡ್ಕೊಂಡಿದ್ದೇವೆ. ವಿ ಆರ್ ಗೋಯಿಂಗ್ ಟು ಕಮಿಟ್ ಟುಗೆದರ್ 23,000 crores ಫಾರ್ ಸಬರ್ಬನ್ ರೈಲ್. ವಿ ಆರ್ ಈಕ್ವಲಿ ಕಮಿಟೆಡ್ ಟು ಮೆಟ್ರೋ ಫೇಸ್ 2, ಫೇಸ್ 3. ವಿ ವಾಂಟ್ ಟು ಟೇಕ್ ಮೆಟ್ರೋ ಟು ಆಸ್ ಮೆನಿ ಕಾರ್ನರ್ಸ್ ಆಫ್ ದ ಸಿಟಿ ಆಸ್ ಪಾಸಿಬಲ್. ಇನ್ ಅಡಿಷನ್ ಟು ಆಲ್ ದಿಸ್, Bangalore has 80 lakh vehicles on the road. We are adding close to 7 lakh vehicles every day. So in addition to peripheral ring road, metro, suburban rail, elevated road network connecting north, south, east, west is also required, is our government's position. ಹಾಗೂ ಕಾಶ್ಮೀರದಲ್ಲಿ ನಾವು ಆರ್ಮಿ ಪವರ್ ಯಾವುದೂ ಸಹ ಕಮ್ಮಿ ಮಾಡೋ ಪ್ರಸ್ತಾವನೆ ಇಲ್ಲ. ಅದು ತಿರ್ಚಿ ಹೇಳ್ತಾ ಇರ್ತಕ್ಕಂಥ ವಿಚಾರ. ಐ ರಿಜೆಕ್ಟ್ ಇಟ್. ವಿ ಸ್ಟ್ಯಾಂಡ್ ಬೈ ಆರ್ಮಿ. ಇನ್ ಅವರ್ ಮ್ಯಾನಿಫೆಸ್ಟೋ ವಿ ಹ್ಯಾವ್ ಕಮಿಟೆಡ್ ಟು ಇನ್ಕ್ರೀಸ್. ಇನ್ ಅವರ್ ಮ್ಯಾನಿಫೆಸ್ಟೋ ವಿ ಹ್ಯಾವ್ ಕಮಿಟೆಡ್ ಟು ಇನ್ಕ್ರೀಸ್ fund allocation for armed forces. So we will increase fund allocation for our armed forces. No going back on that. Women MP ನಾವು ಕರ್ನಾಟಕದಲ್ಲಿ 1 ಸೀಟು ಅಟ್ಲೀಸ್ಟ್ ನಮ್ಮ ಪಾರ್ಟಿಯಿಂದ ನಾವು 1 ಸೀಟ್ ಕೊಟ್ಟಿದ್ದೇವೆ. ಬಾಗಲಕೋಟೆಯಲ್ಲಿ ಅವರು ನಮ್ಮ ಅಭ್ಯರ್ಥಿಗಳು ಆಗಿದ್ದಾರೆ. ಕ್ವಾಲಿಟಿ ಆಫ್ ಲೈಫ್ ಇಸ್ ಎ ಆನ್ ಗೋಯಿಂಗ್ ಇಶ್ಯೂ. ಅವರು ಕೆಲವು ಭದ್ರಪ್ಪ ಲೇಔಟ್ ಹೇಳಿದ್ದಾರೆ. ಭದ್ರಪ್ಪ ಲೇಔಟ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಈಗ ಬೇರೆ ಕಡೆ ಆ ಕಡೆ ಕೆಲಸ ನಡೀತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಇನ್ನೂ ಕೆಲಸ ಮಾಡಿಲ್ಲ. ಅಲ್ಲಿ ರಸ್ತೆ ಸ್ವಲ್ಪ ಹಾಳಾಗಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನವರು ಗೇಲ್ ವತಿಯಿಂದ ಗ್ಯಾಸ್ ಪೈಪ್ಲೈನ್ ಹಾಕಿದ್ದಾರೆ ಇತ್ತೀಚೆಗೆ. ಆ ಕಾರಣದಿಂದ ಹಾಳಾಗಿರೋದು. ಅವ್ರಿಗೆ ಹಾಕಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದನ್ನು ರಸ್ತೆ ಮಾಡಲಿಕ್ಕೆ ಸ್ಯಾಂಕ್ಷನ್ನು ಆಗಿದೆ. ಆ ಕಡೆ ಈ ಕಡೆ ಒಂದೇ ಟೈಮಲ್ಲಿ ರಸ್ತೆ ಶುರುವಾದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ವಿ ಆರ್ ಹೋಲ್ಡಿಂಗ್ ದ ವರ್ಕ್. ಅಷ್ಟೇ ಬಿಟ್ಟರೆ ದ ವರ್ಕ್ ಇಸ್ ಸ್ಯಾಂಕ್ಷನ್ ಆ್ಯಂಡ್ ವರ್ಕ್ ವಿಲ್ ಬಿ ಡನ್. ಆ್ಯಂಡ್ ಅಲ್ಲಿ ಇಂಡೋರ್ ಪಾರ್ಕ್ದು ಅವರು ಹೇಳಿದ್ದಾರೆ. ನನಗೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಯಾರು ಹಿಂದ್ಗಡೆ ಇದ್ದಾರೆ ಎಲ್ಲ ಗೊತ್ತಿದೆ. ಅವರು ಅಲ್ಲಿ ಪೂಜೆ ಮಾಡಿದಾಗ ಅದಕ್ಕೆ ವಿರೋಧ ಮಾಡಿ ಅಲ್ಲಿ ಮಾಡಬಾರ್ದು ಅಂತೇಳಿ ಅದಕ್ಕೆ ಈ ರೀತಿಯ ಬಣ್ಣ ಕೊಡೋದು ಬೇರೆ ವಿಚಾರ. ಆ ಜಾಗದಲ್ಲಿ ಮಾಡಬಾರ್ದು ಅಂತ ವಿರೋಧ ಮಾಡಿದವರೇ ಪ್ರಶ್ನೆ ಕೇಳ್ತಕ್ಕಂಥ ವಿಪರ್ಯಾಸಗಳು ನಮ್ಮ ಸಮಾಜದಲ್ಲಿ ಇರ್ತವೆ. ರಾಜಕೀಯದಲ್ಲೂ ಅದೆಲ್ಲ ಸ್ವಾಭಾವಿಕ. ಬೇರೆ ಜಾಗದಲ್ಲಾದರೂ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ದುಡ್ಡು ಸ್ಯಾಂಕ್ಷನ್ ಆಗಿದೆ, 7 ಕೋಟಿ ರೂಪಾಯಿ ದುಡ್ಡು ರೆಡಿ ಇದೆ. ಪಕ್ಕದಲ್ಲಿ ಇನ್ನೊಂದು ಜಾಗದಲ್ಲಾದರೂ ಕಟ್ಟುವಂಥ ಪ್ರಯತ್ನ ನಾವು ಮಾಡ್ತೇವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೇ ಇರ್ಬೋದು. ನನ್ನ ಅನುಭವದಲ್ಲಿ ನನಗೆ ಇರುವಂಥ ತಿಳಿದ ಮಟ್ಟಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಸಹ ನಾನು ಮಾಡಿದ್ದೇನೆ. ಹಾಗೂ ನನಗೆ ಇರೋ ಅನುಭವದಲ್ಲಿ ತಾವೆಲ್ಲ ಒಂದು ಅವಕಾಶವನ್ನು ಮಾಡಿಕೊಟ್ರೆ, ನನಗೆ ಇನ್ನೂ ಕಲಿಯೋ ವಯಸ್ಸು. ನಾನು ಕೂದಲೆಲ್ಲ ಬೆಳ್ಳಗಾಗಿದೆ ನಿಜ, ಒಪ್ಕೊಳ್ತೇನೆ. ಆದರೆ ರಾಜಕೀಯದಲ್ಲಿ ಇನ್ನೂ ಸ್ವಲ್ಪ ಕಲಿಯೋ ವಯಸ್ಸಿನಲ್ಲೇ ಇದ್ದೇನೆ. ಯೂತ್ ಅಂತ ಹೇಳೋಕ್ಕಾಗೋದಿಲ್ಲ, ಯೂತ್ ಸ್ಟೇಜ್ ಪಾಸ್ ಆಗಿದ್ದೀವಿ ಪೊಲಿಟಿಕಲಿ. ಆದರೆ ಇನ್ನೂ ಒಂದು 20-25 ವರ್ಷ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಇದೆ ನನಗೆ. ಸೊ ನೀವು ಈ ಬಾರಿ ಅವಕಾಶ ಮಾಡಿಕೊಟ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶ ಮಾಡಿಕೊಡಿ. ಮೊದಲೇ ಆಲ್ರೆಡಿ ಸಮಯ ತುಂಬ ಆಗಿದೆ. ಕೃಷ್ಣ ಬೈರೇಗೌಡರು ಇಷ್ಟೊತ್ತು ಅವಕಾಶ ಕೊಟ್ಟಿದ್ದೆ ನಮಗೆ ಜಾಸ್ತಿ. ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ. ಚಾಲೆಂಜಸ್ಗಳನ್ನು ಹ್ಯಾಕ್ ಸ್ವೀಕಾರ ಮಾಡ್ತೀರ ಅನ್ನೋದೇ ನಮ್ಮೆಲ್ಲರ ಪ್ರಶ್ನೆ. ನಿಮ್ಮಲ್ಲಿ ಎಲ್ಲ ವಿಷನ್ ಇದೆ, ಎಲ್ಲ ಇದೆ. ಆದರೆ ಸದ್ಯದ ಈ ಗೊಂದಲ, ಸೀಟು ಹಂಚಿಕೆ ಬಿಕ್ಕಟ್ಟು, ಕಾಂಗ್ರೆಸ್ ನಾಯಕರು ಸಹಕಾರ ಕೊಡಲಿಲ್ಲ ಅಂತಲೇ ಅಲ್ಲಿ JDSನವರು ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲ್ಲ. ಹೀಗಾಗಿ ಈ ಸವಾಲುಗಳನ್ನು ಹೇಗೆ ಬಿಟ್ಟು ನಿಲ್ತೀರಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಿಮ್ಮ ಆಶ್ವಾಸನೆಗಳನ್ನು ಹೇಗೆ ಉಳಿಸ್ಕೊಳ್ತೀರಿ ಅನ್ನೋದೇ ದೊಡ್ಡ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ನೀವು ಸಮರ್ಪಕವಾಗಿ ಪ್ರಾಕ್ಟಿಕಲ್ ಆಗಿ ನಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋದು ನಿಮ್ಮೆಲ್ಲರ ಪರವಾಗಿ ನನ್ನ ಪ್ರಶ್ನೆ.